ಮಾಡಿದ ಮೇಲೆ ಮುಂದೆ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಪ್ರತಿ ವರ್ಷ. ನೋಡಪ್ಪ, ನಾವು ಕೊರತೆಯಲ್ಲಿ ಇದ್ದೀವಿ, ಇದಕ್ಕೆ ಕೇಳುವುದು ಬೇಡ ಸದ್ಯಕ್ಕೆ. ಅದು ಇಲ್ಲ we are giving, we should not say that we are having a money problem, that is why we are increasing. ಮಾಡಿದ್ದಾರೆ, ಪ್ರತಿ ವರ್ಷ ಅವ್ರಿಗೆ ಹೋಗಲ್ಲ, ಪ್ರತಿ ವರ್ಷ ಮಾಡಿದ್ದಾರೆ. ಪ್ರತಿ ವರ್ಷ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಪ್ರಕಾರ ಅವ್ರು ಮಾಡಿದ್ದಾರೆ. ನಾನು ನನಗಿರುವಂತ ಪವರ್ಸ್ ಅಲ್ಲಿ ನೀವು ಅದನ್ನ ಎಕ್ಸಾಮಿನ್ ಮಾಡಿ, ರೀಲುಕ್ ಮಾಡಿ ಅಂತ ಹೇಳಿದ್ದೀನಿ, ರೀಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀನಿ. ಕಮಿಟಿ ಒನ್ ಪಾಯಿಂಟ್ ಆಫ್ ಟೈಮ್ ವರೆಗೂ ಮಾಡಿದ್ದಾರೆ 24. ಆಮೇಲೆ ಈ ಫಾರ್ಮುಲಾ ಕೊಟ್ಟಿದ್ದಾರೆ, ನಾವೇ ಕ್ಯಾಲ್ಕುಲೇಟ್ ಅವರು ನಾವು 20ವರೆಗೂ ಏನು 24 ವರೆಗೂ ಡಿಸೆಂಬರ್ ವರೆಗೂ ನಮ್ಮವರು ಮಾಡಕ್ಕೆ ಎಲ್ಲ ತರದ ಅವಕಾಶ ಇತ್ತು. ಅದಾದ್ಮೇಲೆ ಅವ್ರ ಕೈಗೆ 2020 2020 ಫಿಕ್ಸೇಷನ್ ಆಗ ತೀರ್ಮಾನ ಆಗಿ 4 ಇಯರ್ಸ್ ತೆಗೆದುಕೊಂಡಿದೆ. ಅವರು 4 ಇಯರ್ಸ್ ಆದ್ಮೇಲೆ ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಹೋದ ವರ್ಷನೇ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಪ್ರಕಾರ ಆಟೋಮೆಟಿಕಲ್ ನೀವು 5% ವರೆಗೂ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಅಪ್ ಟು 5% ಅಂತ ಹೇಳಿದ್ದಾರೆ. ನಾನು ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ, ಬೇಕಾದ್ರೆ ಓದ್ತೀನಿ, ಬೇಕಾದ್ರೆ ನೋಡಿ. ಆಸ್ ಪರ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಆನ್ ಕಂಪ್ಲೀಷನ್ ಆಫ್ 1 year annual increase subject to a maximum of 5% to be implemented from 9 to 26. And they have to work out these formula. Our BMRC has to be worked out on the fares increased based on the formula adopted by 4 fare fixation committee of DMRC, which is based on 3 major elements of O&M cost. The percentage of increase required in the existing fares was calculated based on the changes of the CPI for the staff cost, as per the unit cost of the energy cost, as per the kilometer maintenance and other costs from the last fixation to the current fixation. ಇಷ್ಟಿದೆಯಪ್ಪ. ಅವರು ನೋಡ್ರಿ, ಅವ್ರು ಕೊಟ್ಟಿದ್ದಾರೆ, ಆ ಕಮಿಟಿಯವರು ಕೊಟ್ಟಿದ್ದಾರೆ. ಆ ಕೊಟ್ಟಿದ್ನ ಇವತ್ತು ಇಂಪ್ಲಿಮೆಂಟ್ 1 ವರ್ಷದಿಂದೇನೆ. ಈ ಧ್ವನಿ ಎತ್ತವರೆಲ್ಲ ಅವತ್ತು 1 ವರ್ಷದಿಂದ ಎತ್ತಬೇಕಾಗಿತ್ತು. ಯಾರು ಹೇಳಿದ್ದು ರೀ? ಯಾರು ಹೇಳಿದ್ದು? ಯಾರು ಹೇಳಿದ್ದು? In accordance with the sanction of BMR, Government of Karnataka is providing shadow cost support for the following through the budget allocation. Cash loss reimbursement 1000 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ ನಾವು ಲೋನ್ ರಿಪೇಮೆಂಟ್, ಇದು ತಿಳ್ಕೊಳ್ಳಿ. ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಲೋನ್ ರಿಪೇಮೆಂಟ್ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ವಿ ಹ್ಯಾವ್ ಗಿವನ್ 4,2 lakh crores. ಒಟ್ಟು 5,66,000 ಕೋಟಿ ಕೊಟ್ಟಿದ್ದೀವಿ. ಯಲ್ಲಿ ಇಶ್ಯೂ ಆಗಿದ್ದಲ್ಲ ಸರ್, ಇದರಲ್ಲಿ ನೋಡಿ ಹೇಳಿದ್ದಾರೆ 2020 ಲೆಟರ್ನಲ್ಲಿ ನಮಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ. ರೆಡ್ಯೂಸ್ ದ ಡಿಸ್ಕೌಂಟ್ ಆನ್ ಸ್ಮಾರ್ಟ್ ಕಾರ್ಡ್, ಮೇಲೆ 90% ಫೇರ್ ಬಾಕ್ಸ್, ದ ಪಾಸಿಬಿಲಿಟಿ ಆಫ್ ಇನ್ಕ್ರೀಸ್ ಇಸ್ ನಾಟ್ ದೇರ್. 2020 ಲೆಟರ್ನಲ್ಲಿನೇ ನಮಗೆ ತೊಂದರೆ ಇದೆ ಅಂತ ಹೇಳಿ ಇದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ಲೆಟರ್ ಇರ್ತದೆ? ನೀವು ಯಾವ ಲೆಟರ್ ಹೇಳ್ತಾ ಇದ್ದೀರಿ ಹೇಳಿ? ಸ್ವಲ್ಪ ನಿಮಗೆ ಬಿಚ್ಚಿ ನಂತೆಲ್ಲ ಇದೆ ಕೊಟ್ಟಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ನಾನು 1,000 ಕೋಟಿ ಅದು ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. Further, the revenue gap is widening year after year due to increase in cost of inputs such as wages, electricity. 1,000 ಸಪೋರ್ಟ್ ಪ್ರೈಸ್ ಕೊಟ್ಟಿದ್ದೀನಲ್ಲ ನಾನು. ಸರ್ 200 ಕೋಟಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ 200 ಕೋಟಿ ರೂಪಾಯಿ ಬಿಜೆಪಿ ಮತ್ತೆ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ ಸರ್. ಈಗ ದರ ಏರಿಕೆ ಮಾಡೋದು ರಾಜ್ಯ ಸರ್ಕಾರದ ವ್ಯಾಪ್ತಿ ಬರುತ್ತೆ, ಕೇಂದ್ರ ಸರ್ಕಾರದ ವ್ಯಾಪ್ತಿ ಬರುತ್ತೆ, ಯಾರಿಗೂ ಬರುದಿಲ್ಲ, ಕಮಿಟಿಗೆ ಬರುತ್ತೆ. ಕಮಿಟಿಗೆ ಬರುತ್ತೆ.
ಸಮಿತಿಯಲ್ಲಿ ರಾಜ್ಯ ಸರ್ಕಾರದವರು ಇರ್ತಾರಲ್ಲ, ಯಾರು ಅದಾಗಿ ಮುಗಿದೋಯ್ತು, ಅದು ಒಬ್ರಿದ್ರು ಅದು ಮುಗಿದೋಯ್ತು. ಈಗ ನೆಕ್ಸ್ಟ್ ಕಮಿಟಿಗೆ ಫಾರ್ಮೇಶನ್ ಈಗ ಹಳೆ ಕಮಿಟಿ ಪ್ರಕಾರನೇ ಮಾಡ್ತಿದ್ದಾರೆ. ಹೊಸ ಕಮಿಟಿ ಬರುವವರೆಗೂ ಹೊಸ ಕಮಿಟಿ ಆಗೋವರೆಗೂ ಹಳೆ ಕಮಿಟಿ ಸೆಂಟ್ರಲ್ ಗೌರ್ಮೆಂಟ್ಗೂ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ, BMRCಗೂ ಇಲ್ಲ. ಈಗಿರೋದನ್ನ ಟೈಪ್ ಮಾಡಿದಾರಲ್ಲ ಸರ್, ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ಅದ್ರ ಪ್ರಕಾರ ಹಳೆ ಕಮಿಟಿ ಪ್ರಕಾರ 5% ಟೈಪ್ ಆಗಿರೋದಲ್ಲ ಸರ್. ಈಗ ನೋಡ್ರಿ, ಹಳೆ ಕಮಿಟಿ ನೀವ್ ಹೇಳ್ತೀರಿ, ಇನ್ನೊಬ್ಬ ಹೇಳ್ತಾರೆ, ನಾನ್ ಹೇಳ್ತೀನಿ ಅಂತ. ಐ ಕಾಂಟ್ ಕಮ್ ಟು ಎನಿ ಪ್ರೆಷರ್. ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಟು ಗೋ ಬೈ ದಿ ಸಿಸ್ಟಮ್ ಆಫ್ ಲಾ, ವಾಟ್ ಇಸ್ ಬಿನ್ ಎಕ್ಸಿಸ್ಟಿಂಗ್. ಸೊ ಒಂದು ನಿಮಿಷ ಇರ್ರಿ ಸ್ವಲ್ಪ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಇದರಲ್ಲಿ ಮಾತಾಡಕ್ಕಲ್ಲ. ಇದು ದಿಸ್ ಎ ಇಶ್ಯೂ ವಿಚ್ ಅದರ್ ಸ್ಟೇಟ್ಸ್ ಆಲ್ಸೋ ವಿಲ್ ಬಿ ಕ್ಯಾರಿಂಗ್ ಮೀ. ಐ ಕಾಂಟ್ ಆನ್ಸರ್ ಲೈಕ್ ದಟ್. ಇದು ಬಹಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾನು ನನ್ನ ನ್ಯಾಷನಲ್ ಗೌರ್ಮೆಂಟ್ ಹತ್ರ ಸಂಪರ್ಕ ಇಟ್ಕೊಂಡಿರುವಾಗ ಅವರು ಕೂಡ ಒಂದು ಕಾಗದ ಬರೆದ್ಬಿಟ್ಟಿರ್ಬೋದು. ಕಾನೂನಲ್ಲಿ ಅವ್ರಿಗೂ ಅವಕಾಶ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಈಗ ಹೊಸದಾಗಿ ಏನಾದ್ರು ಮಾಡಬೇಕಾದ್ರೆ ಹೊಸದಾಗಿ ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು. ಅದು ಬೇಕಾ ಬೇಡ, ಅವ್ರೇನೋ ಒಂದು ಮೀಟಿಂಗ್ ಕರೆದಿದ್ರು, ಲೆಟ್ ದೇ ಟೇಕ್ ಎ ಕಾಲ್. ಆಮೇಲೆ ನನ್ನ ಕಾಲ್ ಏನ್ ಬೇಕೋ ನಾನು ತಗೊಳ್ತೀನಿ.